ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಘರ್ಷಣೆ ಈಗ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಅದು ಮುಂದುವರೆದರೆ ಬಿಜೆಪಿ ಪಕ್ಷದವರಾಗಿ ಅಲ್ಲ, ಸ್ವಯಂ ಸೇವಕರಾಗಿ ಜಿಲ್ಲಾಡಳಿತದ ಜೊತೆಗಿರುವುದಾಗಿ ಬಿಜೆಪಿ ಮುಖಂಡರು ಡಿಸಿ ಹಾಗೂ ಎಸ್ಪಿ ರವರಿಗೆ ಭೇಟಿ ಮಾಡಿ ತಿಳಿಸಿದ್ರು. ಭಾರತ ದೇಶ ದಾಳಿಯನ್ನು ಅನಿವಾರ್ಯವಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಡುವಾಗ ಯುದ್ಧದ ಯುದ್ಧ ಆಗ್ತದೆ. ಹಿನ್ನೆಲೆ ಒಳಗೆ ಯಾವುದೇ ಕ್ಷೇತ್ರದಲ್ಲಿ ರಾಜಕೀಯ ಮೂಲಭೂತವಾಗಿ ದೇಶದ ಹಿತ ಬಂದಾಗ ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕು. ನಾವೆಲ್ಲರೂ ಕೂಡ ಎಲ್ಲರಿಗೂ ಒಂದು ನೆಟ್ವರ್ಕ್ ನಮ್ಮ ಸಂಸದರಿಗೆ ಆ ಹಳ್ಯಾಗ ಬರೋದು 4 ಮಂದಿ ಆ ಹಳ್ಯಾಗ ಬರಕ್ಕೆ ಅನ್ನೋ ಮಟ್ಟಿಗೆ ಎಲ್ಲರಿಗೂ ಈ ರೋಡ್ಗೆ ನಾವೇ ಸಾಮಾಜಿಕ ಕಾರ್ಯಕರ್ತರಾಗಿ ಯಾವುದೇ ಸಂದರ್ಭದಲ್ಲೂ ಜಿಲ್ಲಾಡಳಿತಕ್ಕೆ ಒಟ್ಟು ಈ ಸದ್ಯಕ್ಕೆ ಸಿಸ್ತಾಗಿದೆ ಅನ್ನೋ ಸ್ಥಿತಿ ಭಯೋತ್ಪಾದನೆ ವಿರುದ್ಧ ಹೋರಾಟ ಮುಂದುವರಿಯುತ್ತದೆ. ಸಾಕಷ್ಟು ಮತ್ತು ನಮ್ಮ ದೇಶದಲ್ಲಾಗುವಂತಹ ಈ ದಾಳಿಗಳನ್ನು ನಾವಿಲ್ಲದೆ ನಿಮ್ಮಗಳನ್ನು ಭೇಟಿಯಾಗಿ ನಾವು ಅಂತರಿದಲ್ಲಿ ಯಾವುದೇ ಸಮುದಾಯ ಸ್ವಯಂ ಸೇವಕ ನಾಟ್ ಇನ್ ಸಂಸದರು ಒಪ್ಪಸಾಗಿರ್ತಾರೆ. ಅಲ್ಲಿಂದ ಶುರು ಆಗ್ತದೆ. ಕಟ್ಟ ಕಡೆ ಕಾರ್ಯಕರ್ತರವರೆಗೂ ಮೂರು ಕಾರ್ಯಕರ್ತರವರೆಗೂ ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕು, ನಿಮ್ಮ ಜೊತೆಗೆ ಬೀಳಬೇಕು ಅನ್ನುವಂಥ ಒಂದು ಸಂಕಲ್ಪ ನಾವೆಲ್ಲ ಹೇಳಬೇಕು. ಎರಡನೇದು ಇದ್ರ ಮಧ್ಯದೊಳಗಡೆ ನಮ್ಮ ಸಂಸದರ ಕೇಂದ್ರ ಸರ್ಕಾರ ಮುಂದೆ ಮೂಡ್ತೀವಿ ಜನಕ್ಕೆ ಒಂದು ಸ್ವಾಭಾವಿಕ ಆತಂಕ ಯುದ್ಧ ಸ್ಟಾರ್ಟ್ ಆಯ್ತು. ಈ ಪಾಕಿಸ್ತಾನದವ್ರು 4,000 ATM ತೆಗಿಬೇಕು ಅನ್ನೋಂಥ ತೀರ್ಮಾನ ಆಗಿದೆ. ಬಟ್ ಇನ್ನೊಂದು ತಿಂಗಳ ಯುದ್ಧ ಪ್ರೊಲಾಂಗ್ ಆಗಿಬಿಡ್ತು ಅಥವಾ ಸೀಸ್ಫೈರ್ ಆಯ್ತು ಅಂತಂದ್ರೆ ನಮಗೂ ಸಮಸ್ಯೆ. ಆ ಥರದ ಯಾವುದೇ ಎಮರ್ಜೆನ್ಸಿ ವಿಷಯಗಳಿಗೆ ನಿಮ್ಮ ಜೊತೆಗೆ ನಾವು ನಿಲ್ತೇವೆ. ಅದಕ್ಕೆ ನಮ್ಮ ಪರಿಸ್ಥಿತಿ ಇರುವಂಥ ಸಂಸದರು ಒಂದು ಬಿಜಾಪುರ ಜಿಲ್ಲೆಯ ದೃಷ್ಟಿಯಿಂದ ಒಂದು ಮೆಸೇಜ್ ಹೋಗ್ತೀವಿ, ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ ನಾವು. ಮತ್ತು ಈ ATM ಮಾನಿಟರಿಂಗ್ ಏನಿದೆ ಒಂದು ಜಿಲ್ಲಾಡಳಿತ ಕ್ಲೋಸ್ ವಾಚ್ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹಾಹಾಕಾರ ಎಲ್ಲಿ ಹೇಳ್ಬೋದು ನಿಮ್ಗೆ ಎಲ್ಲರೂ ಸರ್ ಎಲ್ಲ ಕೂಸ ಅವಶ್ಯ ಆಗಿ ನಾವೆಲ್ಲರೂ ಜೊತೆಯಾಗಿ ಬಂದು ಇವತ್ತು DC ಮತ್ತು SP ಅವರನ್ನ ಮೀಟ್ ಮಾಡಿ ಈ ಒಂದು ಏನು ಯುದ್ಧ ಪ್ರಾರಂಭ ಆಗಿ ಸ್ವಲ್ಪ ಮಟ್ಟಿಗೆ ನಿಂತ್ಕೊಂಡದ, ಇದಕ್ಕೋಸ್ಕರ ನಾವು ಬಂದದ್ದು. ಆಮೇಲೆ ಏನಾದರೂ ಜಿಲ್ಲಾ ಆಡಳಿತಕ್ಕೆ ಅವಕಾಶ ಬೇಕು ಅಂತಂದಾಗ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಸಿದ್ಧದಿದ್ದೆವು ನಿಮಗೆ ಸಹಾಯ ಮಾಡ್ಲಿಕ್ಕೆ ಅಂತೇಳಿ ನಾವು ಎಲ್ಲ ಪಕ್ಷಾತೀತವಾಗಿ ಇದನ್ನು ಹೇಳಕ್ಕೆ ನಾವು ಬಂದಿದ್ದೆವು, ಹೇಳಿದೆವು.
ಅದಕ್ಕೆ ಅವರು ಕೂಡ ಸಮ್ಮತಿಸ್ತಾರ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್ ಯಾವ ರೀತಿ ಅಂದ್ರೆ ಯಾವ ರೀತಿ ಸಹಾಯ ಮಾಡ್ತೀವಿ? ಅವ್ರಿಗೆ ಏನ್ ಬೇಕು ಸಹಾಯ ಅಂತ ಕೇಳ್ತಾರೆ, ಅದನ್ನೆಲ್ಲನೂ ಸಹಾಯ ಮಾಡ್ತಾರೆ. ಕಾರ್ಯಕರ್ತರು ನಾವು ಕಾರ್ಯಕರ್ತರು ಸ್ವಯಂ ಸೇವಕರಾಗಿ ಕೆಲಸ ಮಾಡಕ್ಕ ಸಿದ್ಧರಿದ್ದೀವಿ. ಅವ್ರಿಗೆ ಜಿಲ್ಲಾಡಳಿತ ಎಲ್ಲ ಅಷ್ಟೇ ಅಷ್ಟೇ ಅಷ್ಟೇ. ಸಂಸದ ನೇತೃತ್ವದಲ್ಲಿ ನನ್ನೆಲ್ಲ ಆಮೇಲೆ ಈ ಗ್ರಾಮ ಘೋಷಣೆ ಮಾಡ್ತಿದೆ, ಮತ್ತೆ ಅಟ್ಯಾಕ್ ಮಾಡ್ತಿದೆ. ಈ ರೀತಿ ನಿಮ್ಮ ಅಭಿಪ್ರಾಯ? ಈಗ ನೋಡ್ರಿ, ಯುದ್ಧ ಮಾಡ್ಬೇಕು ಅಲ್ಲಲ್ಲ ಒಂದು ನಿಮಿಷ, ಯುದ್ಧ ಮಾಡ್ಬೇಕು ಬಿಡ್ಬೇಕು ಅನ್ನೋದು ನಮ್ಮ ಕೈಯಾಗ ಬರೀ ಹೇಳ್ತೇವೆ ಅಷ್ಟೇ. ಬಟ್ ಆದ್ರೆ ಏನು, ಯುದ್ಧ ಕಾಲ್ಪನಿಕವಾಗಿ ಟೆಂಪ್ರರಿ ನಿಂತದಿದು. ನಮ್ಮ ಯುದ್ಧ ಇರೋದು ಪಾಕಿಸ್ತಾನದ ಜನರ ಜೊತೆ ಅಲ್ಲ, ನಮ್ಮ ವಿರುದ್ಧ ನಾವು ಮಾಡ್ತಕ್ಕಂಥ ಈ ಏನು ಹೋರಾಟ ಅದ ಅದು ಕ್ರಿಮಿನಲ್ ಸಲುವಾಗಿ. ಅಂದ್ರೆ ಅವ್ರೇನು ಉಗ್ರವಾದಿಗಳದಾರಲ್ಲ, ಉಗ್ರವಾದಿಗಳ ಸಲುವಾಗಿ ನಮ್ಮ ಹೋರಾಟ ಅದ, ನಮ್ಮ ಏನು ಸೈನ್ಯ ಸಿದ್ಧ ಅದ. ಆದ್ರೆ ಈಗ ತಾತ್ಪೂರಿಕವಾಗಿ ನಿಂತದ ಅದು. ಅದನ್ನ ನಾವೇನು ಪೂರಾ ನಿಂತದ ಅಂತ ಈಗ ಹೇಳಕ್ ಹೋಗಿಲ್ಲ. ನಮ್ಮ ಸಜ್ಜನಾಗ ನಾವು ಅದಿದ್ದೇವೆ, ಬಂದ್ರೆ ಒಂದು ಗಜ್ಜು ನೋಡ್ತೇವೆ. ಅಲ್ಲ, ಟ್ರಂಪ್ ಅವ್ರು ಹೇಳಿದ ತಕ್ಷಣನೇ ನಾವು ಅಷ್ಟಕ್ಕೆ ನಾವು ತಲೆ ಬಾಗಿಸ್ಬಾರ್ದಿತ್ತು. ಅಲ್ರಿ, ಏನು ಇಂಡಿಯನ್ ಟ್ರಂಪ್ ಹೇಳಿದವ್ರು ಹಂಗೆ ಕೇಳ್ತದ ಹೆಂಗೆ? ಅದೇ ಈಗ ಕೇಳದಂಗೆ ಆಯ್ತಲ್ಲ ಸರ್. ಅವ್ರು ಹೇಳಿದ ತಕ್ಷಣ ಅಲ್ಲ ಅಂದ್ರೆ ಏನು, ಅವು ಎಲ್ಲರ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎಲ್ಲರದು ಅಭಿಪ್ರಾಯ ಬಿಟ್ಟು ನಮ್ದೇ ನಿರ್ಣಯ ಮಾಡ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡ್ಬೇಕು. ಈಗ ಹೇಳ್ಯಾರ ಏನೋ ಟೆಂಪ್ರರಿ ನೋಡ್ತೇವೆ, ಮತ್ತೆ ಇವಾಗ ಸಂಜೆ ಮುಂದೆ ಬಿಟ್ರೆ ಮುಂಜಾನೆ ಮತ್ತೆ ತಯಾರಿ ಅದ ನಮ್ದು. ಹೇಳೇ ಬಿಟ್ಟಾರಿ, ಹೇಳ್ಯಾರ ಗೊತ್ತದಿಲ್ಲ. ಮೋದಿ ಅವ್ರು ಏನ್ ಹೇಳ್ಯಾರ, ಕೈ ಮಾಡಿ ಹಿಂಗ ಕೈ ಮಾಡಿ ಹೇಳ್ಯಾರಲ್ರಿ, ಕೊನೆ ಕಾಲ ಹತ್ತಿರಕ್ಕೆ ಬಂದದ ಅಂತ ಹೇಳಿಲ್ಲ. ಚುನುಕೆ ಮಾರಂಗ ಬಿಜೆಪಿಯ ತಂಡ ಬಿಜೆಪಿ ಪಕ್ಷದವರಾಗೆಲ್ಲ ಸ್ವಯಂ ಸೇವಕರಾಗಿ ಇವತ್ತು ನಮ್ಮ ಪಾಕಿಸ್ತಾನ ಮತ್ತು ಭಾರತ ದೇಶದಲ್ಲಿ ಘರ್ಷಣೆ ನಡೆದೈತಿ. ಈ ಘರ್ಷಣೆಯಲ್ಲಿ ತಾತ್ಕಾಲಿಕವಾಗಿ ಬಂದ್ ಆಗೈತಿ, ಇವತ್ತು ಟೆಂಪರರಿ ಬಂದ್ ಆಗೈತಿ. ಅದು ಮುಂದೆ ಒಂದು ವರದ್ರ ನಾವು ಸ್ವಯಂ ಸೇವಕರಾಗಿ ಜಿಲ್ಲಾಡಳಿತ ಇರ್ತೀವಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಬಂದ್ವಿ. ಇನ್ನೊಂದು ನಮ್ಮ ಬರುವ 15 ತಾರೀಕು ನಾವೊಂದು ಯೋಜನೆ ಹಾಕೊಂಡಿದೀವಿ. ಇದು ಪಕ್ಷದ ಕಾರ್ಯಕ್ರಮ ಅಲ್ಲ. ಇವತ್ತು ನಮ್ಮ ಪಾಕಿಸ್ತಾನ ಮತ್ತು ಭಾರತದೊಳಗೆ ಏನು ಯುದ್ಧ ನಡೆದೈತಿ, ಈ ನಮ್ಮ ಸೈನಿಕರಿಗೆ ಒಂದು ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶ ಯಾವ ರೀತಿ ಜಿಲ್ಲಾಧಿಕಾರಿಗೆ ಇವತ್ತು ಹೇಳಿದೀವಿ, ಅದೇ ರೀತಿ ನಮ್ಮ ದೇಶದ ಸೈನಿಕರು ಕೂಡ ನಾವು ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶ ಕಳಿಸ್ಬೇಕು ಒಂದು ಉದ್ದೇಶ ಇಟ್ಕೊಂಡು ಯಾವುದು ಪಕ್ಷದ ಚಿಹ್ನೆ ಪಕ್ಷದ ಇರೋದಿಲ್ಲ. ಈ ಸಾಮಾಜಿಕವಾಗಿ ಇರ್ತಕ್ಕಂಥ ಇವತ್ತು ವ್ಯಾಪಾರಸ್ಥರು ಇರ್ಬೋದು, ಇವತ್ತು ಮಾಜಿ ಸೈನಿಕರು ಇರ್ಬೋದು, ಈ ಬೇರೆ ಬೇರೆ ವಿಂಗಗಳಿಂದ ನಾವು ಜನರನ್ನ ಕೂಡಿಸ್ತಕ್ಕಂಥದ್ದು ಅವ್ರ ನೇತೃತ್ವದಲ್ಲಿ ನಾವು ಹಿಂದ್ಗಡೆ ಇದ್ದು ಇದನ್ನ ಮಾನಸಿಕವಾಗಿ ನಾವು ಅವ್ರ ಜೊತೆ ಇದೀವಿ ಅಂತಕ್ಕಂಥ ಒಂದು ಸಂದೇಶ ಕಳಿಸಲಿಂದ 15 ತಾರೀಕು ಸಾಯಂಕಾಲ 5 ಗಂಟೆ ಕೂಡ ಒಂದು ದೇಶಕ್ಕಾಗಿ ನಡಿಗೆ ವಾಕ್ ಫಾರ್ ನೇಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೀವಿ. ಅದನ್ನು ಕೂಡ ಅವ್ರ ಜೊತೆ ನಾವು ಚರ್ಚೆ ಸಿದ್ದೇಶ್ವರ ಗುಡಿಯಿಂದ ನಾವು 5 ಗಂಟೆಯಿಂದ ನಾವು ಒಂದು ತಿರಂಗ ಯಾತ್ರೆಯನ್ನ ಭಾರತ ಧ್ವಜ ಹಿಡ್ಕೊಂಡು ಅದು ಅಂಬೇಡ್ಕರ್ ಸರ್ಕಲ್ ವರೆಗೆ ಒಂದು ನಡಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಇಷ್ಟು ವಿಚಾರ ಇಟ್ಕೊಂಡಿದ್ವಿ. ಮತ್ತೆ ಇದ್ರ ಜೊತೆಗೆ ನಾನು ಒಂದು ವಿಷಯ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಯುದ್ಧ ನಿಲ್ಲಿಸಿದವರು ರಿಕ್ವೆಸ್ಟ್ ಮಾಡ್ಕೊಂಡವರು ಭಾರತ ದೇಶ ಅಲ್ಲ. ಭಾರತ ದೇಶ ಬಲಿಷ್ಠ ಆಗ್ಯದ. ಇಂಥ ಪಾಕಿಸ್ತಾನಿಗೆ ಸಾಕಷ್ಟು ಸಲ ಪಾಠವನ್ನು ಕಲಿಸ್ಯದ. ಈಗಿನ ಅದನ್ನ ಪಾಠ ಕಲಿಸೋದೇನು ಭಾಳ ಸಮಯ ಬೇಕಾಗಿಲ್ಲ ನಮಗೆ. ಆದ್ರೆ ಬೇರೆ ಬೇರೆ ಕಡೆ ಅವರು ಕಾಲ್ ಬಿದ್ದು ಪಾಕಿಸ್ತಾನ ಹೋಗಿ ನಮಗೆ ಯುದ್ಧ ಮಾಡಕ್ ಆಗೋದಿಲ್ಲ ನಿಲ್ಸತ್ ಹೇಳಿದವ್ರ ಪಾಕಿಸ್ತಾನದವ್ರು. ಇವತ್ತು ಪಾಕಿಸ್ತಾನದಾಗ ಯುದ್ಧ ನಿಲ್ಸತ್ ಹೇಳಿದವ್ರು ಅವ್ರೆ, ಆದ್ರೆ ವಿಜೃಂಭಣೆ ಮಾಡ್ತಾರೆ ಗೆದ್ದಿವ ದೇಶದಿಂದ. ಆದ್ರೆ ನಿಜವಾಗಿ ಕೂಡ ಭಾರತ ದೇಶದಲ್ಲಿ ಕೂಡ ನಾವೆಲ್ಲ ಏನ್ ಕೆಲವೊಂದು ವಿಚಾರವಾದಿಗಳು ಏನದಾರಲ್ಲ, ಇವತ್ತು ಅವರು ಕೂಡ ತಿಳ್ಕೊಬೇಕು. ಈಗ ಯುದ್ಧ ನಡೆದಂತ ಸಂದರ್ಭದಲ್ಲಿ ನಾವ್ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು, ಬಾಯಿ ಚಪ್ಪಲಕ್ಕಾಗಿ ಮಾತಾಡ್ಬಾರ್ದು. ಇವತ್ತು ಹಿಂದೆ 71 ಕೂಡ ಯುದ್ಧ ಆಯ್ತು ಪಾಕಿಸ್ತಾನ ಜೊತೆ. ಅವಾಗಿನ ಒಂದು ಈಗ ಏನ್ ಮಾತಾಡ್ತಾರಲ್ಲ, ಇಂಥವ್ರ ಮನಸ್ಥಿತಿ ಆಗಿರ್ಲಿಲ್ಲ ಅವಾಗ. ಅದು ದೇಶ ಮೊದಲು ಅಂತಕ್ಕಂಥ ಒಂದು ವಾತಾವರಣ ಇತ್ತು ಅವಾಗ. ಇವತ್ತು ನಾ ಹೆಸರು ಕಾಂಗ್ರೆಸ್ ತಗೊಂಡ್ಬಿಡ್ತೀನಿ. ಈಗ ಅವಾಗಿನ ಕಾಂಗ್ರೆಸ್ ಏನಿತ್ತಂದ್ರ ದೇಶ ಮೊದಲು ಅಂತಕ್ಕಂಥದ್ದಿತ್ತು. ಈಗಿನ ಕಾಂಗ್ರೆಸ್ ಕೆಲವೊಂದು ಮನಸ್ಥಿತಿ ಹೆಂಗಾಗ್ಯಾವ ಅಂದ್ರ ಅವ್ರಿಗೆ ಬರೀ ಬಾಯಿನ ಚಪ್ಪಲನ್ನ ಹೆಚ್ಚಾಗೈತಿ. ಅದಕ್ಕೆ ಆ ಬಾಯಿ ಚಪ್ಪಲ ಅವ್ರು ಬಂದ್ ಮಾಡ್ಬೇಕಂತ ತಮ್ಮ ಕೇಳಕ್ ಬರ್ತೇನೆ. ಸರ್, ಈಗ ನೀವು ಮನವಿ ಕೊಟ್ಟಿರಲ್ಲ ಅಂದ್ರೆ ನಿಮ್ ಬೆಂಬಲ ಅದ ಅಂತಂದ್ರೆ ನೀವು ಯುದ್ಧದ ಪರಿಸ್ಥಿತಿ ಏನಾದ್ರು ಹೋದ್ರೆ ಹಂಗೇನಾದ್ರು ಹೋಗ್ಲಿಕ್ಕೆ ಸಿದ್ಧ ಅಂತಾನೋ ಅಥವಾ ಬರೀ ಅವ್ರಿಗೆ ನಾವು ಯುದ್ಧಕ್ಕೆ ಹೋಗ್ಲಿಕ್ಕೆ ಸಿದ್ಧನಾದೀವಿ, ದೇಶನ ಸಿದ್ಧದ ಇರುತ್ತೆ. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಈಗ ನೀವು ಮನವಿ ಕೊಟ್ಟಿರಲ್ಲ, ಮನವಿ ಕೊಟ್ಟದ ಏನ್ ಉದ್ದೇಶ ಏನು ಅಂತ? ಉದ್ದೇಶ ಅಷ್ಟೇನು ಸರ್? ಇಲ್ಲ, ಈಗ ಪಾಕಿಸ್ತಾನದಲ್ಲಿ ಈಗ ATM ಬರೀ 4,000 ಸೀಮಿತ ಮಾಡ್ಯಾರ. ಅಂತ ಪರಿಸ್ಥಿತಿ ಭಾರತ ದೇಶಕ್ಕೆ ಇಲ್ಲ. ಆದ್ರೂ ಕೂಡ ಬಹಳ ದಿವಸ ಯುದ್ಧ ನಡೀತಿ ಅಂದ್ರ ಏನೇನು ಸಮಸ್ಯೆಗಳು ಆಗ್ಬೋದು. ಇಲ್ಲಿ ನಮ್ಮ ಆಹಾರ ದೃಷ್ಟಿಯಿಂದ ಇರ್ಬೋದು, ಫೈನಾನ್ಸ್ ದೃಷ್ಟಿಯಿಂದ ಇರ್ಬೋದು,
ಜನಸಾಮಾನ್ಯರಿಗೆ ಏನಾರ ತೊಂದರೆ ಆಗ್ಬೋದಾ ಹೇಗೆ ಅಂತ ಪರಿಸ್ಥಿತಿ ಬಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದಲ್ಲ, ದೇಶ ಮೊದಲು ಅಂತಕ್ಕಂಥ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನಿಯಮದ, ನಮ್ಗೆ ದೇಶ ಮೊದಲು, ಆ ದೇಶದ ಮೊದಲು ಅಂತಕ್ಕಂಥ ಒಂದು ಕಾರಣ ಇಟ್ಕೊಂಡು ನಾವು ನಿಮ್ಮ ಜೊತೆಗೆ ಒಂದು ಪಕ್ಷ ಬಿಟ್ಟು ಇವತ್ತು ದೇಶಕ್ಕಾಗಿ ನಿಮ್ಮ ಜೊತೆ ನಾವು ಸ್ವಯಂ ಸೇವಕರಾಗಿ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಅವ್ರಿಗೆ ಒಂದು ಮಾನಸಿಕ ಧೈರ್ಯ ತುಂಬಲಿಕ್ಕೆ ನಾವು ಬಂದಿವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.